ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಮಾಜ ಸೇವಕ ದಿವಂಗತ ಜೀವೋ ಮಹಾಂತಪ್ಪ ಅವರಿಗೆ ಸೆಪ್ಟೆಂಬರ್ 5ರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರಳ ಸಜ್ಜನಿಕೆ ವ್ಯಕ್ತಿಯಾಗಿ ಸಮಾಜ ಸೇವೆಗೆ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟುಕೊಂಡಿದ್ದ ಮಹಾಂತಪ್ಪ ಅವರು ತಮ್ಮ ಹುಟ್ಟೂರು ಚಿತ್ರದುರ್ಗ ಜಿಲ್ಲೆಯಾದರೂ ಕರ್ಮಭೂಮಿಯಾಗಿ ಹಾಸನ ಜಿಲ್ಲೆಯಲ್ಲಿ ನೆಲೆಸಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ ಎಂದರು. ಆರಂಭದಲ್ಲಿ ಹಾಸನದ ಖಾಸಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಅವರು ಬಳಿಕ ಅನೇಕ ದಲಿತ ದುರ್ಬಲ ವರ್ಗಗಳ ಪರವಾಗಿ ಹೋರಾಟ ಮಾಡಿಕೊಂಡು ಹಂತ ಹಂತವಾಗಿ ಉದ್ದಿಮೆದಾರರಾಗಿ ಬೆಳೆದು ನಡೆನುಡಿಯಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದಿದ್ದಾರೆ. ಅವರ ಸೇವೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ಅಧಿಕಾರಿಗಳು ಹಾಗೂ ಎಲ್ಲ ಮಹಾಂತಪ್ಪ ಅವರ ಒಡನಾಡಿಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಆಶಯ ವ್ಯಕ್ತಪಡಿಸ್ತೇನೆ. ಹಾಗೆಯೇ ಮಾನ್ಯ ಜಿಲ್ಲಾಧಿಕಾರಿಯವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಸಿಇಒಗಳು ಬರಬೇಕು ಅಂತ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆಯೇ SP ಅವರು ಕೂಡ ಅವ್ರನ್ನ ಭೇಟಿ ಮಾಡಕ್ ಸಾಧ್ಯ ಆಗಿರಲಿಲ್ಲ, ಭೇಟಿ ಮಾಡಕ್ ಹೋಗಿದ್ವಿ, ಅವರು ಕೂಡ ಬರುವಂತ ವಾತಾವರಣ ಇದೆ. ಹಾಗಾಗಿ ಎಲ್ಲ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಎಲ್ಲ ಒಡನಾಡಿಯ ಗೆಳೆಯರು ಮತ್ತೆ ಪತ್ರಕರ್ತರ ಮಿತ್ರರು ಮತ್ತು ಪ್ರಗತಿಪರ ಸ್ನೇಹಿತರು, ವಿಶೇಷವಾಗಿ ಮಹಾಂತಪ್ಪನವರ ನಡೆ ಮತ್ತು ನುಡಿಯನ್ನ ಗಮನಿಸಿದಂತ ಎಲ್ಲ ಸಹೃದಯರು ಅವತ್ತಿನ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತೆ ಜೊತೆಯಲ್ಲಿ ತಾವು ಕೂಡ ಅವ್ರ ಜೊತೆಯಲ್ಲಿ ಸಹಕರಿಸುವ ಮುಖೇನ ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗಲಿ, ಮತ್ತೆ ಅವರ ಕುಟುಂಬ ಅವರ ಸಾವನ್ನ ಸಹಿಸ್ಕೊಳ್ಳೋಂತ ಒಂದು ದೊಡ್ಡ ಪ್ರಕೃತಿ ಅವರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ಮಹಾಂತಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯ ಮನವಿಯನ್ನ ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ದಲಿತ ಮತ್ತು ಜನಪರ ಚಳುವಳಿಗಳ ಒಕ್ಕೂಟದ ಸೋಮಶೇಖರ್, ಧರ್ಮೇಶ್, ವಿಜಯ್, ಕುಮಾರ್, ಮಧು ಇತರರು ಹಾಜರಿದ್ದರು.